ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸುವ ಮೂಲಕ ಭಾರತದ ಸಾಂಸ್ಕೃತಿಕ ತಾಕತ್ತನ್ನ ಅನೇಕ ಆಯಾಮಗಳಲ್ಲಿ ಜಗತ್ತಿಗೆ ಪರಿಚಯವನ್ನ ಮಾಡಲಾಗಿದೆ. ಜಗತ್ತಿಗೆ ಯೋಗ ಮಾಡುವ ಯೋಗವನ್ನ ಕಲ್ಪಿಸಿಕೊಟ್ಟ ಯೋಗಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಬೇಕೆಂದು ಕರೆಯನ್ನ ಕೊಟ್ಟಾಗ ಜಗತ್ತಿನ ಅನೇಕ ರಾಷ್ಟ್ರಗಳು ಒಪ್ಪಿಕೊಂಡವು. ಆದರೆ ಇವತ್ತಿಗೆ ಇಡೀ ಜಗತ್ತಿನಲ್ಲಿರುವ ಮುಸ್ಲಿಂ ರಾಷ್ಟ್ರಗಳನ್ನು ಸೇರಿದಂತೆ 192ಕ್ಕೂ ಹೆಚ್ಚು ರಾಷ್ಟ್ರಗಳು ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತಿದ್ದಾವೆ. ಅದರ ಜೊತೆಗೆ ಜಗತ್ತಿನಲ್ಲಿ 30 ಕೋಟಿಗೂ ಹೆಚ್ಚು ಜನ ಪ್ರತಿ ದಿವಸ ಯೋಗ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಕಾಶಿಯಲ್ಲಿ ವಿಶ್ವನಾಥನ ಕಾರಿಡಾರ್ ಅನ್ನು ನಿರ್ಮಾಣ ಮಾಡುವ ಮೂಲಕ ಪ್ರತಿ ದಿವಸ ಕೇವಲ 10 ರಿಂದ 15 ಸಾವಿರ ಮಾತ್ರ ಇದ್ದಂತಹ ಕಾಶಿಯ ಪ್ರವಾಸಿಗರ ಸಂಖ್ಯೆ ಇವತ್ತಿಗೆ ಪ್ರತಿ ದಿವಸ 1 ಲಕ್ಷ ಜನರನ್ನ ದಾಟಿದೆ. ಇದರಿಂದಾಗಿ ಕಾಶಿಯಲ್ಲಿರುವಂತಹ ಅನೇಕ ಬಡ ವ್ಯಾಪಾರಿಗಳಿಗೆ ಜೀವನಕ್ಕೆ ಆಧಾರವೂ ಸಹಿತ ಆಗಿದೆ. ಭಾರತದ ಸಾಂಸ್ಕೃತಿಕ ಹೆಗ್ಗುರುತು ಹಿಂದೂಗಳ ಅಸ್ಮಿತೆ ಆಗಿದ್ದಂತಹ ರಾಮ ಮಂದಿರ ಅನೇಕ ಹೋರಾಟಗಳ ನಂತರ, ಬಲಿದಾನಗಳ ನಂತರ, ಅನೇಕ ಜೀವದಾನಗಳ ನಂತರ ಅದಕ್ಕೊಂದು ಸಾಂಸ್ಕೃತಿಕ ಪುನರುತ್ಥಾನದ ರೂಪವನ್ನು ಕೊಟ್ಟು 2024ರಲ್ಲಿ ಅಯೋಧ್ಯೆಯಲ್ಲಿ ರಾಮನ ಜನ್ಮಸ್ಥಾನದಲ್ಲಿಯೇ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಾಗಿದೆ. ಭಾರತ ಅನೇಕ ಸಂಸ್ಕೃತಿ, ಆಧ್ಯಾತ್ಮ, ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳನ್ನು ಹೊಂದಿರುವಂತಹ ದೇಶ. ಈ ದೇಶದಲ್ಲಿ ಶಿಲ್ಪಕಲೆ, ಸಾಹಿತ್ಯ ಮತ್ತು ಐತಿಹಾಸಿಕ ವಸ್ತುಗಳು ಸಾಕಷ್ಟಿದ್ವು. ಆದರೆ ದಾಳಿಕೋರರ ಕಾರಣದಿಂದಾಗಿ ಅವೆಲ್ಲವೂ ಸಹಿತ ವಿದೇಶಕ್ಕೆ ಸೇರಲ್ಪಟ್ಟಿದ್ವು. ಆದರೆ ಕಳೆದ 12 ವರ್ಷಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ 350ಕ್ಕೂ ಹೆಚ್ಚು ಭಾರತದ ಇತಿಹಾಸವನ್ನು ಸಾರುವಂತಹ ಶಿಲ್ಪಕಲೆಗಳು, ಐತಿಹಾಸಿಕ ವಸ್ತುಗಳನ್ನ ಬರಳಿ ಭಾರತಕ್ಕೆ ತರುವಂತಹ ಕೆಲಸವನ್ನ ಮಾಡಲಾಗಿದೆ.